ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬುಲಿವರ್ ಟ್ರೇಡರ್. ನಾಳೆ 3/7/2024 ಬುಧವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡೋಣ. ಅದರೊಳಗೂ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ. ಸೊ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ, ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತೇಳಿ. ಫಸ್ಟ್ ಸ್ಟಾರ್ಟಿಂಗ್ ವಿತ್ ನಿಫ್ಟಿ. ಸೊ ನಿಫ್ಟಿಲಿ ಏನಾಗುತ್ತೆ ಸಿಯರ್. ಓಕೆ, ನಿಫ್ಟಿ ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಅನ್ನೋದ್ ಬಗ್ಗೆ ಫಸ್ಟ್ ಡಿಸ್ಕಷನ್ ಕಮ್ ಟು 5 ಮಿನಿಟ್ಸ್. ಓಕೆ, 5 ಮಿನಿಟ್ಸ್ ಬಂದ್ಬಿಟ್ರೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಏನೇನಾಗಿದೆ ನೋಡ್ಕೊಡ್ರಿ. ಮಾರ್ಕೆಟ್ ಓಪನ್ ಆಗಿ ಏನಾಗಿದೆ, ಗ್ಯಾಪ್ ಅಪ್ ಓಪನ್ ಮಾಡಿದ ಅರೌಂಡ್ 24,232 ಆಲ್ ಟೈಮ್ ಹೈ ಓಪನ್ ಆದ. ಅಂಡ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ನಾವು ನಿಮಗೆ ಡಿಸ್ಕಷನ್ ಮಾಡೋದೇನಪ್ಪಾ ಅಂದ್ರೆ, ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನಿನ್ನೆ ಹೈ ಬ್ರೇಕ್ ಮಾಡಿದ್ರೆ ಅರೌಂಡ್ 24,150 ಲೆವೆಲ್ ಆದ, ಅದನ್ನ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ಔಟ್ ಆಗಿ ಅಥವಾ ಹೈಯರ್ ಲೋ ಮಾಡಿದ್ರೆ ಟ್ರೇಡ್ ಮಾಡ್ತಿರೋದ ಡಿಸ್ಕಷನ್ ಮಾಡಿದ್ವಿ. ಬಟ್ ಇಟ್ ಇಸ್ ನಾಟ್ ಹ್ಯಾಪನ್ ಹಿಯರ್. ಬಟ್ ಮಾರ್ಕೆಟ್ ಆಯ್ತು ಕಂಟಿನ್ಯೂಸ್ಲಿ ಕೆಳಗಡೆ ಸೆಲ್ ಆಫ್ ಆಯ್ತು, ಮತ್ತೆ ಕೆಳಗಡೆ ಬಂದು ಬ್ರೇಕ್ ಡೌನ್ ಮಾಡದ. ಆಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ ಲೋವರ್ ಹೈ ಮಾಡ್ತಾ ಮಾಡ್ತಾ ಕೆಳಗಡೆ ಹೋಯ್ತು. ಇದು ಪಾಸಿಬಿಲಿಟಿ ಇತ್ತು, ಇದನ್ನ ನಾವು ಡಿಸ್ಕಷನ್ ಕೂಡ ಮಾಡಿದ್ವಿ. ಎಸ್, ಬೌಂಡ್ರಿ ಟ್ರೇಡ್ ಮಾಡಬಹುದು ಅನ್ನೋ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಏನಾದ್ರೂ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ಅರೌಂಡ್ 24,150 ಕೆಳಗಡೆ ಅಥವಾ ಮೇಲ್ಗಡೆ ಅಥವಾ ಹೆಚ್ಚು ಕಡಿಮೆ ಆಗ್ತಾ ಇದ್ರೆ ಟ್ರೇಡ್ ಮಾಡೋದ್ ಬಗ್ಗೆ ನಾವು ಇದನ್ನ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಇಟ್ ವಾಸ್ ಡನ್ ವೆರಿ ನೈಸ್ ಹಿಯರ್. ಸೊ ಈ ಅವಕಾಶ ನೀವು ಚೆನ್ನಾಗಿ ಯೂಸ್ ಮಾಡ್ಕೊಂಡಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೆಟ್ ಅಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಡಿಸ್ಕಷನ್ ಮಾಡಿದ್ವಿ. ಎಸ್, ಇನ್ ಕೇಸ್ 52,400 ಕೆಳಗಡೆ ಹೋದ್ರೆ ನಾವು ಕೆಳಗಡೆ ಒಂದು ಸೆಲ್ಲಿಂಗ್ ಪ್ಯಾಟರ್ನ್ ವಿಚಾರ ಮಾಡಬಹುದು. ಅಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಲೈನ್ ನಾವು ಡ್ರಾ ಮಾಡಿ ಇಟ್ಕೊಂಡು, ಇದು ಸರ್ 52,750 ಅಥವಾ 52,800 ಲೆವೆಲ್, ಇದು ಮೋರ್ ಅಂಡ್ ಮೋರ್ ಇಂಪಾರ್ಟೆಂಟ್ ಲೆವೆಲ್ ಇದೆ. ಇದನ್ನ ಮಾರ್ಕೆಟ್ ದಾಟಿ ಹೈಯರ್ ಲೋ ಮಾಡಿದ್ರೆ ನೀವು ಚೆನ್ನಾಗಿರೋ ಟ್ರೇಡ್ ಗಳನ್ನ ಸೆಟಪ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಬಾಯಿಂಗ್ ಲೊಕೇಶನ್ಸ್ ಆಗುತ್ತೆ. ಬಿಕಾಸ್ ಇಲ್ಲಿ ಅರ್ಲಿಯರ್ ಫಿಬೋನಸಿ ಲೆವೆಲ್ ಕೂಡ ಇದೆ, ಅರ್ಲಿಯರ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಇದೆ, ಅಂಡ್ ದಿಸ್ ರೆಸಿಸ್ಟೆನ್ಸ್ ವಾಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಈ ಎಲ್ಲಾ ಕಾರಣಗಳಿಂದ ಮಾರ್ಕೆಟ್ ಇದು ಆಗಿದ್ರೆ ಅಂದ್ರೆ 52,750 ಮೇಲ್ಗಡೆ ಮಾರ್ಕೆಟ್ ಹೋಗಿದ್ರೆ ಬ್ರೇಕ್ಔಟ್ ಆಗಿದ್ರೆ ಹೈಯರ್ ಲೋ ಮಾಡಿದ್ರೆ ನೀವು ಟ್ರೇಡ್ ಮಾಡ್ತಾ ಇದ್ರಿ. ಇಲ್ಲ ಅಂದ್ರೆ ನಾನು ನಿಮ್ಗೆ ಒಂದು ಸಜೆಷನ್ ಮಾಡಿದಪ್ಪ ಅಂದ್ರೆ, ಎಸ್ ಇನ್ ಕೇಸ್ ಏನಾದ್ರು ಈ ಬೌಂಡ್ರಿ ಸಿಕ್ಕರೆ ಟ್ರೇಡ್ ಮಾಡಬಹುದು. ಇಲ್ಲ 52,400 ಮಾರ್ಕೆಟ್ ಏನಾದ್ರು ಬ್ರೇಕ್ ಡೌನ್ ಆದ್ರೆ ನೀವು ಟ್ರೇಡ್ ಮಾಡೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಮಾರ್ಕೆಟ್ ನೋಡಿ ಸರ್ ವೆರಿ ನೈಸ್ಲಿ ಓಕೆ ನಿನ್ನೆಯ ರಿವರ್ಸಲ್ ಪಾಯಿಂಟ್ ಗೆ ಮತ್ತೆ ಪುಟದು ಮೇಲ್ಗಡೆ ಎದ್ದು ಮತ್ತೆ ಇದನ್ನೇ ರೀಟೆಸ್ಟ್ ಮಾಡಿ ನೈಸ್ ಆಗಿ 52,400 ಇಂದ ಕೆಳಗಡೆ ಕೂಡ ಆಲ್ಮೋಸ್ಟ್ 52,000 ಕೂಡ ಹೋಗಿದ್ದಾನೆ. ಅಂಡ್ ವಿ ಆರ್ ಸಕ್ಸೆಸ್ಫುಲ್ ಇನ್ ಅನಾಲಿಸಿಸ್ ಇನ್ ದ ಬ್ಯಾಂಕ್ ನಿಫ್ಟಿ ಆಲ್ಸೋ ಹಿಯರ್. ಸಿ ದಿಸ್ ಒನ್ 52,000 ಮಾರ್ಕೆಟ್ ರೀಚ್ ಆಗಿದೆ. ಸೊ ಫಿನ್ ನಿಫ್ಟಿ ಒಳಗೆ ಕೂಡ ಡಿಸ್ಕಷನ್ ಮಾಡಿದ್ವಿ. ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಒನ್ಸ್ ಅಗೇನ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇದರ ಮೇಲ್ಗಡೆ ಹೋದ್ರೆ ಒಂದು ಟ್ರೆಂಡ್ ಮೊಮೆಂಟಮ್ ಸಿಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದ್ರ ಜೊತೆ ಇನ್ನೊಂದು ಮಾರ್ಕ್ ಮಾಡಿರೋ ಲೆವೆಲ್ ಅಂದ್ರೆ 23,560 ಲೆವೆಲ್. ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಆದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ 23,400 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಆ ಮಾರ್ಕೆಟ್ ಆಲ್ಮೋಸ್ಟ್ 23,400 ರೀಚ್ ಆಗ್ಬಿಟ್ಟು ಆಲ್ಮೋಸ್ಟ್ ಹತ್ರ 23,500 ಸೈಕಾಲಜಿ ನಂಬರ್ ಕ್ಲೋಸ್ ಆಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೈಕಾಲಜಿಕಲ್ ನಂಬರ್ 23,500, ಮಾರ್ಕೆಟ್ ಎಕ್ಸಾಕ್ಟ್ಲಿ ಕ್ಲೋಸ್ ಆಗಿದ್ದು ಕೂಡ 23,500 ಲೆವೆಲ್. ಸೊ ಅನಾಲಿಸಿಸ್ ಒಳಗಡೆ ಏನೇನು ಪ್ಲಾನ್ ಆಗಿರ್ತೀವಿ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ನೀವು ಪ್ರಯತ್ನ ಪಡ್ತೀರಿ. ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ. ಓಕೆ, ನಾನು ಫಸ್ಟ್ ಏನ್ ಮಾಡ್ತೀನಿ, ಡೇ ಆಂಗಲ್ ಸ್ವಿಚ್ ಮಾಡ್ಬಿಟ್ಟು ಕ್ಲಿಯರ್ಲಿ ಏನ್ ಮಾಡ್ತೀನಿ, ಯಾವ ಆಂಗಲ್ ಅಲ್ಲಿ ಮಾರ್ಕೆಟ್ ಕಾಣ್ತದೆ. ಸೊ ಲುಕಿಂಗ್ ಅಟ್ ಇಯರ್ ನಾ ಎಲ್ಲ ಡ್ರಾಯಿಂಗ್ಸ್ ತೆಗೆದು ಬಿಡ್ತೀನಿ ಸೊ ದಟ್ ನಿಮ್ಗೆ ಕಾಣಬೇಕು ಮಾರ್ಕೆಟ್ ನಲ್ಲಿ ಏನಾಗ್ತದೆ. ಸೊ ಮಾರ್ಕೆಟ್ ನಲ್ಲಿ ಒಂದಂತೂ ಗೊತ್ತಾಗಿದೆ, ಎಸ್ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇಲ್ಲಿ ಕ್ರಿಯೇಟ್ ಆಗಿದೆ. ದಟ್ ಇಸ್ 24,200 ಇಂದ ಹಿಡಿದು 24,120 ವರ್ಗ, 24,150 ಅಂದ್ರೆ 50 ಪಾಯಿಂಟ್ ಒಳಗಡೆ ಸೆಲ್ಲರ್ಸ್ ಅಂತೂ ಕುತ್ಕೊಂಡಿದ್ದಾರೆ. ಓಕೆ, ಇಲ್ಲಂತೂ ಬಯರ್ ಇದ್ದಾರೆ. ಫೈನ್. ಸೊ ಮಾರ್ಕೆಟ್ ಏನಾಗಬಹುದು, ನಾಳೆ ಇದ್ರ ಮಧ್ಯೆ ಫೈಟ್ ಆಗತ್ತಾ, ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ, ಎಲ್ಲವನ್ನು ಏನ್ ಮಾಡೋಣ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕ್ ಮಾಡೋಣ. ದಟ್ ಇಸ್ ಕಮ್ ಟು 30 ಮಿನಿಟ್ಸ್ ಇಯರ್. ಸೊ 30 ಮಿನಿಟ್ಸ್ ಬಂದ್ಬಿಟ್ರೆ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳು ಎಲ್ಲೆಲ್ಲಿದೆ. ಸಿ ನಾನು ಏನ್ ಮಾಡ್ತೀನಿ, ಹಾರಿಜಾಂಟಲ್ ಲೈನ್ಸ್ ಗಳನ್ನು ತಗೋತೀನಿ. ಎಸ್, ದಿಸ್ ಇಸ್ ಹಾರಿಜಾಂಟಲ್ ಲೈನ್ ಸಪೋರ್ಟ್ ನಂಬರ್ 1. that is 24,000 level. round number psychology ಪ್ರಕಾರ 24,000 is a number 1 support here. ಡೌನ್ ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಅಂತ ತಿಳ್ಕೋಣ. ಕೆಲವೊಂದು ಇನ್ನೊಂದು ಸಪೋರ್ಟ್ ಗಳನ್ನ ತಗೋಣ ಅರೌಂಡ್ ದಿಸ್ ಒನ್ ಲೊಕೇಶನ್. ದಿಸ್ ಒನ್ ಲೊಕೇಶನ್ ಇಸ್ 24,050 ಲೆವೆಲ್ ಇದೆ. ಓಕೆ, ಮೇಲಗಡೆಯ ರೆಸಿಸ್ಟೆನ್ಸ್ ಕೂಡ ಮಾರ್ಕ್ ಮಾಡೋಣ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮೋರ್ ಕಾಮನ್ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ತೀವಿ. ದಟ್ ಇಸ್ 24,180 ಲೆವೆಲ್. ಓಕೆ, ಸೊ 3 ಲೆವೆಲ್ ಗಳನ್ನ ಮಾರ್ಕ್ ಮಾಡಿದ್ವಿ. ಅಂಡ್ ಓಪನಿಂಗ್ ಗಳನ್ನ ಕೆಲಸ ಮಾಡೋಣ ಈಗ. ಸೊ 15 ಸ್ವಿಚ್ ಮಾಡ್ತೀನಿ. ಅಂಡ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರಕಾರ ನಾವು ಮಾರ್ಕೆಟ್ ಎಲ್ಲಿ ಓಪನ್ ಆದ್ರೆ ಏನೇನ್ ಪ್ಲಾನ್ ಹಾಕೋತೀವಿ ಅನ್ನೋ ಡಿಸ್ಕಷನ್ ಮಾಡೋಣ. ಸಿ ಮಾರ್ಕೆಟ್ ಇನ್ ಕೇಸ್ ಏನಾದರೂ 24,180 ಅಂಡ್ 24,050. ಸೊ ಇದ್ರೊಳಗಡೆ ಮೋಸ್ಟ್ ಪ್ರಾಬಬ್ಲಿ ಟ್ರೇಡ್ ಆಗೋ ಚಾನ್ಸಸ್ ಹೆವಿ ಇದೆ. ಎಸ್, ಇನ್ ಕೇಸ್ ಟ್ರೇಡ್ ಆದ್ರೂ ಕೂಡ ನಾವೇನ್ ಮಾಡ್ತೀವಪ್ಪ, ಎಸ್ ಇನ್ ಕೇಸ್ ಈ ಬೌಂಡ್ರಿ ಸಿಗ್ತಾ ಇದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕ್ತಿವಿ, ಇದು ಕಾಮನ್. ಈ ಬೌಂಡ್ರಿ ಸಿಗ್ತಾ ಇದ್ರೆ, ಸಪೋರ್ಟ್ ಸಿಗ್ತಾ ಇದ್ರೆ ನಾವು ಇಲ್ಲಿ ಕೂಡ ಬಾಯಿಂಗ್ ಪ್ಲಾನ್ ಹಾಕೋಣ. ಸೊ ಇದು ಈಸಿ ಇದೆ, ಡನ್, ವೆರಿ ನೈಸ್. ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗ್ಲಿ ಅಥವಾ ಇಲ್ಲಿ ಹೋಗಿ
ಟೈಮ್ ಪಾಸ್ ಆಗಲಿ ಅಥವಾ ಇಲ್ಲಿ ಫ್ಲಾಟ್ ಓಪನ್ ಆಗಲಿ ಇಲ್ಲಿ ಟೈಮ್ ಪಾಸ್ ಆಗಲಿ ಇದನ್ನ ನಾವು ಪ್ಲಾನ್ ಹಾಕೋತೀವಿ. ಓಕೆ, ಇನ್ ಕೇಸ್ ಮಾರ್ಕೆಟ್ ಸಿಚುವೇಶನ್ ಅಲ್ಲಿ ಚೇಂಜ್ ಆಗಿದೆ 24,180 ಕೂಡ ಬ್ರೇಕ್ಔಟ್ ಮಾಡಿದಾನೆ, ಹೈಯರ್ ಲೋ ಕ್ರಿಯೇಟ್ ಮಾಡಿದೆ ಅಂದ್ರೆ ಒಂದು ಮೊಮೆಂಟಮ್ ಆಗೋ ಚಾನ್ಸ್ ಇದೆ. ಯಾಕೆ ಹಿಂಗ್ ಥಿಂಕ್ ಮಾಡ್ತೀರಾ ಅಂದ್ರೆ ಸರ್ ಒಂದು ಸ್ಮಾರ್ಟ್ ಆಗಿರೋ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು. ಲುಕ್ ಅಟ್ ಹಿಯರ್. ಸೊ ದಿಸ್ ಇಸ್ ಅ ಸ್ಮಾರ್ಟ್ ಆಗಿರೋ ಟ್ರೆಂಡ್ ಲೈನ್. ಸೊ ಮಾರ್ಕೆಟ್ ಪ್ರತಿ ಸಲ ಏನಾಗ್ತಾ ಇದೆ, ಇಲ್ಲಿಂದ ರಿಜೆಕ್ಷನ್ ಆಗ್ತಾ ಇದೆ, ರೈಟ್? ರಿಜೆಕ್ಷನ್ ಅಂಡ್ ರಿಜೆಕ್ಷನ್. ಇನ್ ಕೇಸ್ ಮಾರ್ಕೆಟ್ 24,180 ಅನ್ನೋ ಬ್ರೇಕ್ಔಟ್ ಮಾಡಿದಾನೆ ಅಂದ್ರೆ ನಾನು 2 ಪಾಯಿಂಟ್ಗಳು ಕ್ಲಿಯರ್ ಆಗುತ್ತೆ. ಓಕೆ, ಇದು ಟ್ರೆಂಡ್ ಲೈನ್ ರಿಜೆಕ್ಷನ್ ಕೂಡ ಮಾರ್ಕೆಟ್ ಏನಾಗಿದೆ, ಬ್ರೇಕ್ಔಟ್ ಆಗಿದೆ ಅಂಡ್ ಅರ್ಲಿಯರ್ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಬ್ರೇಕ್ಔಟ್ ಆಗಿದೆ. ನಾವು ಮಾರ್ಕೆಟ್ ಇಸ್ ರೆಡಿ ಟು ಗೋ ಫಾರ್ 24,250 ಈಸ್ ಅವರ್ ಟಾರ್ಗೆಟ್ ಅಂತ ತಿಳ್ಕೊಳ್ಳಿ. ಈಸಿಯೆಸ್ಟ್ ಮೆಥಡ್ ಇಲ್ಲಿದೆ. ಓಕೆ, ಇನ್ ಕೇಸ್ ಮಾರ್ಕೆಟ್ ಇದು ಬ್ರೇಕ್ಔಟ್ ಆದರೆ, ಇಲ್ಲ ಅಂದ್ರೆ ಈ ಬೌಂಡರಿಯಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕ್ತೀರಿ ಅಂಡ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಅರೌಂಡ್ 24,050 ಆಸ್ಪಾಸ್ ಅಂದ್ರೆ ಒಂದು 50ರಿಂದ 60 ಪಾಯಿಂಟ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಮಾಡಿದಾನೆ. ಸೊ ಗ್ಯಾಪ್ ಡೌನ್ ಓಪನ್ ಮಾಡಿದ್ರೆ ನೀವು ಈ ಬೌಂಡರಿಯಿಂದ ಕೂಡ ಬಾಯಿಂಗ್ ಲೊಕೇಶನ್ ಹುಡುಕೊಂಡು ಅರ್ಲಿಯಸ್ಟ್ ಓನ್ಲಿ ಈ ಲೆವೆಲ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ನ ನೀವು ಮಾರ್ಕ್ಔಟ್ ಮಾಡ್ತೀರಿ. ಇಲ್ಲಿ ಬಂದ್ಮೇಲೆ ಮಾರ್ಕೆಟ್ ಟೈಮ್ ಪಾಸ್ ಆಗೋ ಚಾನ್ಸಸ್ ಹೆವಿ ಇದೆ. ಅದರ್ವೈಸ್ ಇದನ್ನ ಬ್ರೇಕ್ಔಟ್ ಆದ್ರೆ ಮ್ಯಾಕ್ಸಿಮಮ್ 24,180 ಕೂಡ ಟಾರ್ಗೆಟ್ ಮಾಡಬಹುದು. ಅದನ್ನ ಎಕ್ಸ್ಟೆಂಡ್ ಮಾಡಿ ಇಟ್ಕೊಳ್ಬೇಕು ಇನ್ ಕೇಸ್ ಮಾರ್ಕೆಟ್ ಇದನ್ನ ಕ್ರಿಯೇಟ್ ಮಾಡಿದ್ರೆ. ಓಕೆ ಫೈನ್. ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಡೌನ್ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ಅರೌಂಡ್ 24,015 24,025 ಹಿಂಗೆ ಗ್ಯಾಪ್ ಡೌನ್ ಓಪನ್ ಆಗಿದೆ, 100 ಪಾಯಿಂಟ್ ಗ್ಯಾಪ್ ಡೌನ್. ಅವಾಗ ಏನಾಗುತ್ತೆ, ಮಾರ್ಕೆಟ್ ಸೈಕಾಲಜಿಕಲ್ 24,000 ಇಲ್ಲಿ ಟೈಮ್ ಪಾಸ್ ಮಾಡೋ ಚಾನ್ಸಸ್ ಇದೆ. ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಕೆಳಗಡೆ ಹೋದರೆ ನಿಮಗೆ ಕಾನ್ಸಲ್ಟೇಷನ್ ಅಥವಾ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಜಾಸ್ತಿ ತೋರಿಸುವ ಚಾನ್ಸಸ್ ಇದೆ. ಬಿಕಾಸ್ ಮಲ್ಟಿಪಲ್ ಲೆವೆಲ್ ಆಫ್ ಅ ಸಪೋರ್ಟ್ ಹಿಯರ್. ಓಕೆ, ಇನ್ನೊಂದು ಲೆವೆಲ್ ನಾನು ಏನಾದ್ರು ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು ಅಂದ್ರೆ ಎಸ್ ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಸಪೋರ್ಟ್ ಲೆವೆಲ್. ಓಕೆ, ಇದನ್ನು ಕೂಡ ಟೆಕ್ನಿಕಲಿ ಒಂದು ಸಪೋರ್ಟ್ ತರ ಕಾಣ್ತಾ ಇದೆ. ಟ್ರೆಂಡ್ ಲೈನ್ ಸಪೋರ್ಟ್ ಇದು, ದಿಸ್ ಒನ್ ಅಂಡ್ ದಿಸ್ ಒನ್ ಅಂಡ್ ದಿಸ್ ಒನ್. ಸೊ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇಲ್ಲಿ ಟ್ರೇಡ್ ಆಗ್ತಾ ಇದೆಯೋ ಅಥವಾ ಇದನ್ನ ಬ್ರೇಕ್ಔಟ್ ಆಗಿ ಈ ಬೌಂಡ್ರಿಗೆ ಹೋಗುತ್ತೋ. ಎಸ್, ಬ್ರೇಕ್ ಡೌನ್ ಅಂದ್ರೆ ಮ್ಯಾಕ್ಸಿಮಮ್ 24,000 ಬರುವ ಚಾನ್ಸಸ್ ಇದೆ. ಇನ್ ಕೇಸ್ ಈ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿದೀವಲ್ಲ, ಇದನ್ನ ಮಾರ್ಕೆಟ್ ಏನಾದ್ರು ಬ್ರೇಕ್ ಡೌನ್ ಆದ ಅಂದ್ರೆ ಅರೌಂಡ್ ಗ್ಯಾಪ್ ಡೌನ್ ಆಗಲಿ ಅಥವಾ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆಗಲಿ, ಅವಾಗ ನಾವು ಮ್ಯಾಕ್ಸಿಮಮ್ 24,000 ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೀವಿ. ಓಕೆ, that is very nice. Now ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ. ಇನ್ ಕೇಸ್ ಮಾರ್ಕೆಟ್ 24,180 ಕೂಡ ದಾಟಿದಾನೆ, ಹೈಯೆಸ್ಟ್ ಲೆವೆಲ್ ಗ್ಯಾಪ್ ಅಪ್ ಮಾಡಿದಾನಪ್ಪ ಅಂದ್ರೆ ಎಸ್ ಮಾರ್ಕೆಟ್ ನಿನ್ನೆ ಅಂದ್ರೆ ಇವತ್ತಿನ ರೆಸಿಸ್ಟೆನ್ಸ್ 24,250 ಮೇಲ್ಗಡೆ ಹೋಗ್ತಾನೆ. ಸೊ 24,300 ವರೆಗೂ ನಾವು ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೀವಿ. ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಅಂತ ತಿಳ್ಕೊಂಡು ಅರೌಂಡ್ 24,000 ಓಪನ್ ಸರ್. ಓಕೆ, ಸಿಚುವೇಶನ್ ಲಿಂಕ್ ಆಗಿದೆ. ಸೊ ವಾಪಸ್ ಮಾರ್ಕೆಟ್ ನಲ್ಲಿ ತಿಳ್ಕೊಳ್ಳಿ ಸರ್, ಈ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಸಪೋರ್ಟ್ ಇದಲ್ಲ, ಇದು ಮಾರ್ಕೆಟ್ ಬ್ರೇಕ್ ಡೌನ್ ಮಾಡೋದಪ್ಪ. ಅದ್ರ ಜೊತೆಗೆ ಅರ್ಲಿಯರ್ ಸಪೋರ್ಟ್ಸ್ ಕೂಡ ಇದೆ. ಸೊ ಇದನ್ನ ಮಾರ್ಕೆಟ್ ಬ್ರೀಚ್ ಮಾಡಬೇಕು. ಅದರ ಕೆಳಗಡೆ ಲೋವರ್ ಹೈ ಮಾಡಿದ್ರೆ ಮಾತ್ರ ಮಾರ್ಕೆಟ್ ನಲ್ಲಿ ಒಂದು ಮೊಮೆಂಟಮ್ ಬರುತ್ತೆ. ಅದು ಕೂಡ 23,920. ಓಕೆ, ಸೊ ಸ್ಮಾಲ್ ಪಾಯಿಂಟ್ಸ್ ಆಫ್ ಟಾರ್ಗೆಟ್ ಆಗುತ್ತೆ. ಸೊ ಈಸಿ ಅಂತೂ ಕೆಳಗಡೆ ಇಲ್ಲ ಅಂತ ಗೊತ್ತಾಗುತ್ತೆ. ಬಟ್ ವಾಟ್ ಎವರ್ ಈಸಿ ಈಸ್ ಹಿಯರ್ ಓನ್ಲಿ ಅಂತ ಗೊತ್ತಾಗುತ್ತೆ ಅರೌಂಡ್ 24,180 ಮೇಲ್ಗಡೆ. ಓಕೆ, ಇನ್ ಕೇಸ್ ಮಾರ್ಕೆಟ್ ನಿಮಗೆ ಬೌಂಡ್ರಿಗಳಲ್ಲಿ ಸಿಗ್ತಾ ಇದ್ರೆ ಇಲ್ಲಿ ಸೆಲ್ಲಿಂಗ್ ಮಾಡ್ತೀರಿ, ಇಲ್ಲಿ ಬಾಯಿಂಗ್ ಮಾಡ್ತೀರಿ. ಇದ್ರಾದ್ರೆ ನೀವು ಬಾಯಿಂಗ್ ಮಾಡ್ತೀರಿ. ಕೆಳಗಡೆ ಆದ್ರೆ ಸ್ವಲ್ಪ ಮಾರ್ಕೆಟ್ ಕಿರಿಕಿರಿ ಮಾಡೋ ಚಾನ್ಸ್ ಇದೆ ಬಿಕಾಸ್ ಆಫ್ ಹೆವಿಯೆಸ್ಟ್ ಸಪೋರ್ಟ್ ಲೆವೆಲ್ಸ್ ಅಂಡ್ ಸಪೋರ್ಟ್ ನಾವು ಡ್ರಾ ಮಾಡಿದ ಪ್ರಕಾರ. ಸೊ ಲೆಟ್ ಅಸ್ ಗೋ ಟು ಆಪ್ಷನ್ ಚೈನ್. ಆಪ್ಷನ್ ಚೈನ್ ಪ್ರಕಾರ ಏನ್ ಹೇಳುತ್ತಪ್ಪ, ಆಬ್ವಿಯಸ್ಲಿ ಇದೇ ಡೇಟಾನ ವಾಪಸ್ ಆಪ್ಷನ್ ಚೈನ್ ಒಳಗಡೆ ಹೇಳಿರ್ತದೆ. ಲೆಟ್ ಅಸ್ ಸಿ ದಿಸ್ ಒನ್. ಓಕೆ, 24,200 ಲೆವೆಲ್ ಅಲ್ಲಿ 52.5 ಲಕ್ಷ ಜನ ಇದ್ದಾರೆ ಅಂದ್ರೆ ದ ಕಾಲ್ ರೇಟರ್ಸ್. ಸೊ ಹತ್ರ 24,180 ಮೇಲೆಗಡೆ ಮಾರ್ಕೆಟ್ ಓಪನ್ ಆಗಿ ಟ್ರೇಡ್ ಆಗ್ತಾ ಇದೆ. ಇವತ್ತು ಓಪನ್ ಆದಾಗೆ ಹೆವಿಯೆಸ್ಟ್ ದೊಡ್ಡ ರೆಡ್ ಕ್ಯಾಂಡಲ್ ಆಗಿ ಕಂಟಿನ್ಯೂಸ್ ಕೆಳಗಡೆ ಬರ್ತಾ ಅಂದ್ರೆ ಉಪಯೋಗ ಇರೋದಿಲ್ಲ. ಮಾರ್ಕೆಟ್ ಏನಾಗಬೇಕು ಸರ್, ನಮಗೆ ಫ್ಲಾಟ್ ಅಥವಾ 24,180 ಮೇಲೆಗಡೆ ಹೋಗಿ ಹೈಯರ್ ಲೋ ಕ್ರಿಯೇಷನ್ ಕಂಪಲ್ಸರಿ ಆದರೆ ಮಾತ್ರ ಮಾರ್ಕೆಟ್ ಮೇಲೆಗಡೆ ಹೋಗುತ್ತಪ್ಪ ಅಂತ ತಿಳ್ಕೋಬೇಕು. ಇಲ್ಲ ಅಂದ್ರೆ ಪ್ರತಿ ಸಲ ಫೇಕ್ ಮಾಡ್ತಾ ಇರ್ತಾನೆ. ಸೊ ಬಿಕಾಸ್ ಇವನ್ ಓ ಡೇಟಾ ಕೂಡ ಅದನ್ನೇ ಹೇಳ್ತಾ ಇದೆ. ಸಿ ಇಯರ್ 24,200ಗೆ ಒಂದು 52.5 ಲಕ್ಷ ಅಂಡ್ 24,300ಗೆ ಒಂದು 44 ಲಕ್ಷ. ಸೊ ಹತ್ರ ಒಂದು ಓ ಡೇಟಾ ಕಂಪೇರ್ ಮಾಡಿದ್ರೆ ಈ ಮೂರು ಓ ಡೇಟಾ ಒಳಗಡೆ ಸ್ಟ್ರೈಕ್ ಒಳಗಡೆ ಅರೌಂಡ್ 1 crore ಪೀಪಲ್ಸ್ ಆರ್ ಪೆಂಡಿಂಗ್ ದೇರ್ ಕಾಲ್ ರೇಟಿಂಗ್ ಹಿಯರ್. ಸೊ ಕೆಳಗಡೆ ನೋಡ್ಕೊಂಡ್ರೆ 24,000ಗೆ 78 ಲಕ್ಷ ಅಂದ್ರೆ 79 ಲಕ್ಷ ಅನ್ನೋದ್ರೆ ಪುಟ್ ರೇಟಿಂಗ್ ಮಾಡ್ತಿದ್ದಾರೆ ಅಂಡ್ ದೇ ಆರ್ ವೆರಿ ಸ್ಟ್ರಾಂಗ್ ಅಂತ ತೋರಿಸ್ಕೊಡ್ತಾ ಇದಾರೆ. ಓಕೆ, ಸೊ ಸದ್ಯದ ಮಟ್ಟಿಗೆ ನೋಡ್ಕೊಂಡ್ರೆ ಮಾರ್ಕೆಟ್ ಈಸಿಲಿ ಅಂತೂ ಕೆಳಗಡೆ ಹೋಗುದಿಲ್ಲ. ಓಕೆ, ಬಟ್ ಈಸಿಲಿ ಮೇಲ್ಗಡೆ ಹೋಗ್ಬೇಕಂದ್ರೆ 24,180 ದಾಟಬೇಕು ಅನ್ನೋದು ವಾಯ್ ಡೇಟಾ ಪ್ರಕಾರ ಕೂಡ ಹೇಳ್ತಾ ಇದೆ. ಸೊ ಕೆಳಗಡೆ ಬರ್ತಾನಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಗೋಯಿಂಗ್ ಟು ಬಿ ವೆರಿ ಬಿಲ್ಟ್ ಅಪ್ ವೆರಿ ಇನ್ ಡಿಸೆಂಟ್ ಮ್ಯಾನರ್ ಅಲ್ಲಿ ಇದೆ. ಸೊ ಈಸಿಲಿ ಕೆಳಗಡೆ ಹೋಗೋದಿಲ್ಲ. ಕೆಳಗಡೆ ಹೋಗ್ತದಪ್ಪ ಅಂದ್ರೆ ನೀವೇನು ಮಾಡ್ತೀರಿ, ಕಾಲ್ ರೇಟಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಬರ್ತೀರಿ ರಾದರ್ ದಾನ್ ಆಪ್ಷನ್ ಬೈಯಿಂಗ್ ಪುಟ್. ಓಕೆ, ಸೊ ಈ ರೀತಿ ನೀವು ಪ್ಲಾನ್ ಹಾಕೊಳ್ತೀರಿ ನಾಳೆ ಟ್ರೇಡ್ ಮಾಡೋದಕ್ಕೆ ನಿಫ್ಟಿ ಒಳಗಡೆ. ಲೆಟ್ ಅಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಏನ್ ಮಾಡೋಣ, ಎಸ್ ಮಾರ್ಕೆಟ್ ನಲ್ಲಿ ಏನಾಗಿದೆ, ಎಸ್ ಲೆಟ್ಸ್ ಸ್ವಿಚ್ ಟು ಡೇ ಕ್ಯಾಂಡಲ್. ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ಬಿಟ್ಟು ಮೇಜರ್ ಅಂಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳ ಮಾರ್ಕ್ ಮಾಡ್ಬಿಡೋಣ ಅಂಡ್ ಲೆಟ್ ಮಿ ರಿಮೂವ್ ಆಲ್ ದಿಸ್ ಟ್ರೆಂಡ್ ಫಸ್ಟ್. ಓಕೆ, ಮಾರ್ಕೆಟ್ ನಲ್ಲಿ ಮತ್ತೆ ತಿರುವು ಮುರುವು ಶುರು ಆಗಿದೆ. ಮಾರ್ಕೆಟ್ ನಲ್ಲಿ ನೋಡ್ಕೊಳ್ಳಿ ಸರ್, ಮೇಲ್ಗಡೆ ಹೋದ
ಕೆಳಗಡೆ ಬಂದ, ರೀಟೆಸ್ಟ್ ಆದ, ಮತ್ತೆ ಮೇಲ್ಗಡೆ ಹೋಗಿ ಕೆಳಗಡೆ ಕೂಡ ಬರ್ತಾ ಇದ್ದಾನೆ. ಸೊ ಲುಕಿಂಗ್ ಅಟ್ ಇಯರ್ ಪರ್ಸ್ಪೆಕ್ಟಿವ್ ನಾವೇನ್ ಮಾಡ್ತೀವಿ, ಈಗ ಮೂವಿಂಗ್ ಅವರೇಜ್ ಹಾಕಿ ನೋಡೋಣ. ಎಸ್, ವೆದರ್ ದೇ ಆರ್ ಇನ್ ಸಪೋರ್ಟ್, ಯಪ್, ದೇರ್ ಇಸ್ ನಾಟ್. ನೆಕ್ಸ್ಟ್ ಗೋಯಿಂಗ್ ಟು ದಿಸ್ ಒನ್ 15 to 30 minutes. ಓಕೆ, 15 to 30 minutes ಸ್ವಿಚ್ ಮಾಡೋಣ. ಓಕೆ, ನಾವು ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡಿ ವೇಟ್ ಮಾಡೋಣ. ಸೊ ಇನ್ ದ ಬ್ಯಾಂಕ್ ನಿಫ್ಟಿ ನಾವೇನ್ ಮಾಡ್ತೀವಿ ಈಗ, ಓಕೆ 30 minutes ಪ್ರಕಾರ ಮೇಜರ್ ಸಪೋರ್ಟ್ ಮಾರ್ಕ್ ಮಾಡಿದೀವಿ ಅರೌಂಡ್ 51,900 ಟು 51,800. ಓಕೆ, 100 ಪಾಯಿಂಟ್ಸ್ ಅಲ್ಲಿ ಮೇಜರ್ ಸಪೋರ್ಟ್ ಇದೆ. ಅಂಡ್ ವೆರಿ ಇಂಪಾರ್ಟೆಂಟ್, ನಾವು ಮೇಲ್ಗಡೆ ಇರೋ ರೆಸಿಸ್ಟೆನ್ಸ್ ಗಳನ್ನ ವಾಪಸ್ ಮಾರ್ಕ್ ಮಾಡೋಣ. ದಟ್ ಈಸ್ 52,400 ಲೆವೆಲ್. ಮಾರ್ಕೆಟ್ ನಿನ್ನೆ ಅದನ್ನ ಹೋಲ್ಡ್ ಮಾಡಿ ಇವತ್ತು ಬ್ರೇಕ್ ಡೌನ್ ಮಾಡಿದಾನೆ. ಅಂಡ್ ಇಂಪಾರ್ಟೆಂಟ್ ಆಗಿ ನೋಡಿದ್ರೆ 30 minutes ಒಳಗೆ ವೆರಿ ನೈಸ್ಲಿ ಮಾರ್ಕೆಟ್ ರೀಟೆಸ್ಟ್ ಆಗಿ ಕೆಳಗಡೆ ಬಂದಂಗಂತೂ ಕಾಣ್ತಾ ಇದ್ದಾನೆ. ಸೂಪರ್, ವೆರಿ ನೈಸ್. ಓಕೆ, ಇನ್ನೊಂದು ಏನ್ ಮಾಡೋಣ ಸರ್, ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡಿದ್ರಿ. ನಾವು ಕಮ್ ಬ್ಯಾಕ್ ಟು ದಿಸ್ ಪಾಯಿಂಟ್ ಇನ್ 15 minutes. ಓಕೆ, 15 minutes ಪ್ರಕಾರ ಮಾರ್ಕೆಟ್ ಓಪನಿಂಗ್ ಎಲ್ಲೆಲ್ಲಾಗುತ್ತೆ ಅನ್ನೋದು ಬೇಸಿಸ್ ಮೇಲೆ ನಾವು ಟ್ರೇಡ್ ತಗೊಳ್ಳಿ ಪ್ಲಾನ್ ಹಾಕೋತೀವಿ. ಸೊ ಸಿ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ 52,148 ಏನೋ ಕ್ಲೋಸ್ ಆದಂಗೆ ಕಾಣ್ತಾ ಇದೆ, ರೈಟಾ? ಓಕೆ, ಇನ್ ಕೇಸ್ ಯೂಶಲಿ ಮಾರ್ಕೆಟ್ 52,400 ನಲ್ಲಿ ಬ್ರೇಕ್ ಡೌನ್ ಆಗಿರೋದ್ರಿಂದ ಹೆವಿಯೆಸ್ಟ್ ರೆಸಿಸ್ಟೆನ್ಸ್ ಕೂಡ ಕುತ್ಕೊಂಡಿರುತ್ತದೆ. ಅಂಡ್ ಆಬ್ವಿಯಸ್ಲಿ ಇಲ್ಲಿ ಕಾಲ್ ರೇಟರ್ಸ್ ಅಂತೂ ಹೆವಿ ಆಗಿ ರೈಟ್ ಮಾಡೇ ಮಾಡಿರ್ತಾರೆ. ಯು ಕ್ಯಾನ್ ಲುಕ್ ಅಟ್ ದ ಓಪನ್ ಇಂಟ್ರೆಸ್ಟ್ ಓನ್ಲಿ. ಸೊ ಲುಕ್ ಅಟ್ ಹಿಯರ್ ಆಪ್ಷನ್ ಚೈನ್. ಸೊ ಆಪ್ಷನ್ ಚೈನ್ ಪ್ರಕಾರ ಮೇಜರ್ಲಿ ಮಾರ್ಕೆಟ್ ಏನ್ ತೋರಿಸ್ತದೆ ನಮಗೆ. ಸೊ ಆಪ್ಷನ್ ಚೈನ್ ಪ್ರಕಾರ ಎಸ್, ಮಾರ್ಕೆಟ್ ನಲ್ಲಿ 52,400-500 ಲೆವೆಲ್ ಅಲ್ಲಿ 30 ಲಕ್ಷ, 13 ಲಕ್ಷ, 15 ಲಕ್ಷ, 16 ಲಕ್ಷ ದೇ ಆರ್ ಕಂಟಿನ್ಯೂಸ್ಲಿ ರೈಟಿಂಗ್ ವೆರಿ ವೆಲ್ ಹಿಯರ್. ಅಂದ್ರೆ ಸೆಲ್ಲಿಂಗ್ ಮಾಡ್ತಾ ಇದ್ರೆ ಮಾರ್ಕೆಟ್ ಇಸ್ ನಾಟ್ ಗೋಯಿಂಗ್ ಟು ಸಸ್ಟೈನ್ ಅಬೌವ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಮಾಡಿದ್ರು ಕೂಡ ಅಂತ ಹೇಳ್ತಾ ಇದೆ. ಸೊ ಇನ್ ಕೇಸ್ ಮಾರ್ಕೆಟ್ ನಮಗೆ 52,400 ಗೆ ಮಾರ್ಕೆಟ್ ಓಪನ್ ಆಗ್ಲಿ, ಆವಾಗ ಏನ್ ಮಾಡ್ತೀರಿ ಸರ್, ಶ್ಯೂರ್ ಮಾರ್ಕೆಟ್ ಏನಾಗುತ್ತೆ, ಮಾರ್ಕೆಟ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡೋದ್ರಿಂದ ನಿಮಗೆ ಈ ರೀತಿ ಮಾರ್ಕೆಟ್ ಇವತ್ತು ಓಪನ್ ಆದಂಗೆ ದೊಡ್ಡ ರೆಡ್ ಕ್ಯಾಂಡಲ್ ತರ ಓಪನ್ ಆಗಿ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗಬಹುದು. ಓಕೆ, ಅರೌಂಡ್ 52,000 ರೌಂಡ್ ನಂಬರ್ ಸೈಕಾಲಜಿ ಇರೋದ್ರಿಂದ 150 ಪಾಯಿಂಟ್ ದೂರ ಇರೋದ್ರಿಂದ ನಿಮಗೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ 52,000 ಹತ್ರನೇ ಕ್ಲೋಸ್ ಆಗುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ದಿಸ್ ಟುಮಾರೋ, ಬಿಕಾಸ್ ಮಾರ್ಕೆಟ್ ಯಾವಾಗಲೂ ಸರ್ 51,200, 52,500 ಅಥವಾ ಮಿಸ್ ಆದ್ರೆ 52,000 ಅಥವಾ 52,800 ದಾಟಿದೆ 53,000 ಹತ್ರ ಈ ರೀತಿ ರೌಂಡ್ ನಂಬರ್ ಸೈಕಾಲಜಿಗಳಿಗೆ ಕ್ಲೋಸ್ ಆಗ್ತಾ ಇರುತ್ತೆ. ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೆ ಇಲ್ಲಿಂದ ನಾವು ಸೆಲ್ಲಿಂಗ್ ಮಾಡ್ತೀವಿ ಅಂತ ಪ್ಲಾನ್ ಹಾಕೊಂಡ್ವಿ. ಅಂಡ್ ಟಿಲ್ 52,000 ಕೂಡ ನಾವು ಟಾರ್ಗೆಟ್ ಮಾಡ್ತೀವಿ. ಯಾಕೆ ನಾನು 52,000 ಅಂತ ಥಿಂಕ್ ಮಾಡ್ತಿದ್ದೀನಿ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೂ ಕೂಡ ಅಂದ್ರೆ, ಸಿ ನಾನು ಸ್ಮಾರ್ಟ್ ಆಗಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ದಿಸ್ ಇಸ್ ಮೈ ಟ್ರೆಂಡ್ ಲೈನ್. ಓಕೆ, ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡ್ದ. ಓಕೆ, ಇಲ್ಲಿ ಓಪನ್ ಆಗಿ ಕೂಡ ನಿಮ್ಗೆ ಏನ್ ಮಾಡ್ತಾನೆ, ಯೂಶಲಿ ಮಾರ್ಕೆಟ್ ಈಸಿಲಿ ಅಂತ ನಿಮ್ಗೆ ಇಷ್ಟೇ ಈಸಿಲಿ ಬಂದು ಇಲ್ಲಿ ಬ್ರೇಕ್ ಡೌನ್ ಮಾಡಿ ಕೊಡೋದಿಲ್ಲ. ಮಾರ್ಕೆಟ್ ಏನ್ ಮಾಡ್ತಾರೆ, ಸ್ವಲ್ಪ ನಮಗೆ ಮೆಲಗಡೆ ಓಪನ್ ಮಾಡ್ತಾನೆ, ಈಸಿಲಿ ಸ್ಮೂತ್ ಆಗಿ ಇಲ್ಲಿ ಬರ್ತಾನೆ, ಟೈಮ್ ಪಾಸ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನೀವು ಕಾಲ್ ಬೈಯಿಂಗ್ ಮಾಡ್ಲಿಕ್ಕೆ ಹೋಗ್ತೀರಿ, ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ತಾನೆ. ಈ ರೀತಿ ಆಕ್ಚುಲಿ ಸೈಕಾಲಜಿ ಆಗುತ್ತೆ, ನಂಬರ್ 1. ಇನ್ನೊಂದು ಸಿಚುವೇಶನ್ ಅಲ್ಲಿ ಏನಾಗಬಹುದು ಸರ್, ಮಾರ್ಕೆಟ್ ಓಪನಿಂಗ್ 52,000 ಓಪನ್ ಆದ. ಓಕೆ, 52,000 ಓಪನ್ ಆಗಿದ್ದಾನೆ, ಇಲ್ಲೊಂದು ಲೆಗ್ ಆಗಿದೆ ಅಂಡ್ ಒನ್ ಮೋರ್ ಲೆಗ್ ಈಸ್ ಕ್ರಿಯೇಟೆಡ್ ಹಿಯರ್. ಸೊ ಸಿಚುವೇಶನ್ ಏನಾಗುತ್ತೆ, ಮಾರ್ಕೆಟ್ 52,000 ಇಂದ ಸ್ವಲ್ಪ ಮೇಲ್ಗಡೆ ನೂಕ್ಲಿಕ್ ಟ್ರೈ ಮಾಡ್ತಾನೆ. ಇಲ್ಲಿ ಆಲ್ರೆಡಿ ಗ್ಯಾಪ್ ಇರುತ್ತಲ್ಲ, ಇದು ಫಿಲ್ ಅಪ್ ಮಾಡ್ತಾನೆ. ಇಲ್ಲಿ ಟೈಮ್ ಪಾಸ್ ಆಗುತ್ತೆ 52,200 ಹತ್ರ. ಓಕೆ, ಮಧ್ಯಾಹ್ನವರೆಗೂ ಸ್ವಲ್ಪ ಒಂದು ಫೇಕ್ ಬ್ರೇಕ್ಔಟ್ ತೋರಿಸ್ಬಿಟ್ಟು ಕಂಟಿನ್ಯೂಸ್ಲಿ ಮಾರ್ಕೆಟ್ ಸೆಲ್ ಆಫ್ ಆಗಿ 52,000 ಬಂದು ಕ್ಲೋಸ್ ಆಗಬಹುದು. ವೈ ನಾಟ್? ಓಕೆ, ಈ ರೀತಿ ಥಿಂಕ್ ಮಾಡಿದ್ರಿ ಸರ್. ಇನ್ ಕೇಸ್ ಸಿಚುವೇಶನ್ ಅಲ್ಲಿ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡನ್ 51,800 ಅಥವಾ 51,900 ಹಿಂಗೆ ಓಪನ್ ಆಗಿದ್ದಾನೆ. ಸಿಚುವೇಶನ್ ಏನಾಗುತ್ತೆ, ಮಾರ್ಕೆಟ್ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮಧ್ಯಾಹ್ನವರೆಗೂ ಅಥವಾ ಫಸ್ಟ್ ಹಾಫ್ ಸೆಷನ್ ಒಳಗಡೆ ಮಾರ್ಕೆಟ್ 52,000 ಹತ್ರ ಬಂದು ಕ್ಲೋಸ್ ಆಗ್ಲಿಕ್ಕೆ ಪ್ರಯತ್ನ ಪಡಬಹುದು. ಮೇಲ್ಗಡೆ ಹೋಗ್ಬಹುದು ಮತ್ತೆ ಕೆಳಗಡೆ ಬರ್ಬೋದು. ಇನ್ ದ ಮಿಡಲ್ ಇಲ್ಲಿ 52,000 ಹತ್ರ ಮಧ್ಯಾಹ್ನವರೆಗೂ ಕ್ಲೋಸ್ ಕೊಡಬಹುದು. ಇದು ಒನ್ ಆಫ್ ದ ಅದರ್ ಪಾಸಿಬಿಲಿಟಿ ಗ್ಯಾಪ್ ಡೌನ್ ಒಳಗಡೆ. ಓಕೆ, ಹ್ಯೂಜ್ ಗ್ಯಾಪ್ ಅಪ್ ಅಂದ್ರೂ ತಿಳ್ಕೊಳ್ಳಿ ಸರ್, 52,400 ಅಂತೂ ದೊಡ್ಡದೇನಿಲ್ಲ. ಈಸಿಲಿ ಅದರ ಮೇಲ್ಗಡೆ ಹೋಲ್ಡ್ ಮಾಡ್ತಾನಪ್ಪ ಅಂದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ, ಬಿಕಾಸ್ ಮಾರ್ಕೆಟ್ ನಲ್ಲಿ ಸೆಲ್ಲರ್ಸ್ ಅನ್ನ ಅಗ್ರೆಸಿವ್ಲಿ ಎಂಟ್ರಿ ಆದಂಗೆ ಕಾಣ್ತಾ ಇದೆ. ಬಿಕಾಸ್ ಬ್ರೇಕ್ ಡೌನ್ ಆ ರೀತಿ ಸಿಚುವೇಶನ್ ಅಲ್ಲಿ ವೆರಿ ಸ್ಟ್ರಾಂಗ್ ಇದೆ. ಸೊ 52,400 ಮಾಲ್ಗಡೆ ನಿಂತ್ಕೊಳ್ಳೋದು ಕಷ್ಟ ಇದೆ. ಸೊ ಇಲ್ಲಿ ನೀವು ಕಾಲ್ ಬಯೋದು ಮಾಡೋದು ಸ್ವಲ್ಪ ಇಲ್ಲಿ ಫೇಕ್ ಬ್ರೇಕ್ಔಟ್ ತರ ಕಾಣಬಹುದು. ಬಿ ಕೇರ್ಫುಲ್ ಹಿಯರ್. ಸೊ ಇಲ್ಲಿ ಉಪಯೋಗ ಇಲ್ಲ ಕಾಲ್ ಬೈ ಮಾಡೋದು. ಇನ್ ಕೇಸ್ ಈ ಬೌಂಡ್ರಿಯಿಂದ ನೀವು ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ, ಎಸ್ ಸರ್, ಯು ಕ್ಯಾನ್ ಗೋ ಫಾರ್ ಅ ಪುಟ್ ಬೈ, ಬಟ್ ಪ್ರೊವೈಡೆಡ್ ಯು ವಿಲ್ ಬೈ ದ ನೆಕ್ಸ್ಟ್ ವೀಕ್ ಆಪ್ಷನ್. ಓಕೆ, ಅದರ್ವೈಸ್ ನೀವೇನ್ ಮಾಡ್ತೀರಿ, ಸಿಕ್ಕಾಕೊಂಡ್ ಬಿಡೋ ಚಾನ್ಸಸ್ ಹೆವಿ ಇದೆ. ಸೊ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ಸ್ ಎಲ್ಲ ಡಿಸ್ಕಷನ್ ಮಾಡಿದ್ದಾಗಿದೆ. ಅಂಡ್ ಮೇಜರ್ OI ಡೇಟಾ ಎಲ್ಲೆಲ್ಲಿ ರೈಟ್ ಆಗಿದೆ. ಸಿ 52,500 ನಲ್ಲಿ 30 ಲಕ್ಷದಿಂದ ಒಂದು ಅಲ್ಲಿ 52,400 13 ಲಕ್ಷ 15 ಲಕ್ಷ ಎಲ್ಲ ರೈಟಿಂಗ್ ನೋಡಿದ್ರೆ, ಎಸ್ ನಾಳೆವರೆಗೂ ನೀವು ನೋಡಿದ್ರೆ ಇನ್ ಕೇಸ್ ರೈಸ್ ಆಗ್ತಾ ಇದೆಪ್ಪ. 52,500 ನಲ್ಲಿ ಕಾಲ್ ರೇಟರ್ಸ್ ಜಾಸ್ತಿ ಆಗ್ತಾ ಇದ್ರೆ ಕಂಟಿನ್ಯೂಸ್ಲಿ 30ರಿಂದ 40, 50, 60 ಕಾಣ್ತಾ ಇರ್ತೀರಿ ನೀವು. 9 ಗಂಟೆ 9ವರೆಗೂ ಮಾರ್ಕೆಟ್ ಓಪನ್ ಆದ್ಮೇಲೆ 11ವರೆಗೂ ಇದು ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ರೈಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಸರ್, ಮಾರ್ಕೆಟ್ ಕೆಳಗಡೆನೆ ಹೋಲ್ಡ್ ಮಾಡ್ತಾನೆ, ಮೇಲ್ಗಡೆ ಹೋಗ್ಬೋದು. ಚಾನ್ಸಸ್ ಆರ್ ವೆರಿ ಲೆಸ್.
ಓಕೆ, ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಕೆಳಗಡೆ ಓವರ್ ರಿಟರ್ನ್ ನಡ್ಕೊಂಡ್ರೆ 52,000 ಇಸ್ ಓನ್ಲಿ ಹ್ಯಾವಿಂಗ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್, ದಟ್ ಈಸ್ ಅರೌಂಡ್ 27 lakh. ಅದು ಔಟ್ ಆಫ್ ದ ಮನಿ ಒಳಗೆ ನಾನು ಮಾತಾಡೋದು. ಓಕೆ, ಔಟ್ ಆಫ್ ದ ಮನಿ ಒಳಗೆ ಮಾತಾಡಿದ್ರೆ 52,000 ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಸೊ ಈಸಿಲಿ ಮಾರ್ಕೆಟ್ ಕ್ಯಾನ್ ಈಸಿಲಿ ಗೋ ಫಾರ್ 51,800, ಆಮೇಲೆ ಒಂದು 9 ಲಕ್ಷ 6 ಲಕ್ಷ. ಓಕೆ, ಸಿಂಪಲ್ ಇದೆ. ಇನ್ ಕೇಸ್ ಮಾರ್ಕೆಟ್ 51,800 ಕೂಡ ಸಕ್ಸಸ್ಫುಲಿ ಬ್ರೇಕ್ ಡೌನ್ ಮಾಡಿದಾನಪ್ಪ. ಸಿಚುಯೇಷನ್ ಟೆಕ್ನಿಕಲ್ ಚಾರ್ಟ್ ಕೂಡ ಮೇಜರ್ ಸಪೋರ್ಟ್ ಇದೆ. ಲೆಟ್ ಮಿ ಶೋ ಇಟ್ ಹಿಯರ್. ಸೊ 51,800 ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ದಾನೆ ಅಂದ್ರೆ ಸಿಚುಯೇಷನ್ ಮಾರ್ಕೆಟ್ ಏನಾಗುತ್ತೆ 100% ಆಗಿ ಆಲ್ಮೋಸ್ಟ್, ಓಕೆ, ನನ್ನ ಪ್ರಕಾರ ಅಂದ್ರೆ ಗ್ಯಾರಂಟಿ ಪ್ರಕಾರ ಅಂತ ತಿಳ್ಕೊಳ್ಳೋದು ಬೇಡ, ಬಟ್ ಇಟ್ ಇಸ್ ಹೈಯೆಸ್ಟ್ ಪಾಸಿಬಿಲಿಟಿ ದಟ್ ಮಾರ್ಕೆಟ್ ಕ್ಯಾನ್ ರೀಚ್ 51,500 ಲೆವೆಲ್ ಬಿಕಾಸ್ ಒಂದು ರೌಂಡ್ ನಂಬರ್ ಸೈಕಾಲಜಿ ಮಾರ್ಕೆಟ್ ಕುತ್ಕೊಳುತ್ತೆ. ಬಿಕಾಸ್ ಯಾವಾಗಲೂ ಡಿಸ್ಕಷನ್ ಮಾಡಿದ್ವಿ, ಒಂದು 800 ದಾಟಿದ್ರೆ 500ಗೆ, ಓಕೆ, 800 ಮೇಲೆಗಡೆ ದಾಟಿದ್ರೆ ಅನದರ್ ರೌಂಡ್ ನಂಬರ್ಗೆ, ಈ ರೀತಿ ಮಾರ್ಕೆಟ್ ಜಂಪ್ ಆಗೋ ಚಾನ್ಸ್ ಇದೆ. ಇವನ್ OI ಡೇಟಾ ಕೂಡ ಅದನ್ನ ಹೇಳ್ತಾ ಇದೆ. 51,800ಗೆ ಅರೌಂಡ್ 11.5 ಲಕ್ಷ ಇದೆ. ಓಕೆ, ಎಸ್, 11.5 ಲಕ್ಷ 12 ಲಕ್ಷ ಇದೆ. ಅದನ್ನ ದಾಟಿದ್ರೆ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ. ಸೊ 51,800 ಜಾಗದಲ್ಲಿ ಇನ್ ಕೇಸ್ ಮಾರ್ಕೆಟ್ ಸಿಕ್ಕರೆ ನೀವು ಅಲರ್ಟ್ ಆಗಿರ್ತೀರಿ, ವೆದರ್ ಮಾರ್ಕೆಟ್ ವಿಲ್ ಬ್ರೇಕ್ ಡೌನ್ ಅಥವಾ ಹೋಲ್ಡ್ ಮಾಡ್ತಾನೆ ಅಂತೇಳಿ. ಫೇಕ್ ಬ್ರೇಕ್ ಡೌನ್ ಇಂದ ಬಚಾವಾಗಿ ಇನ್ ಕೇಸ್ ಲೋವರ್ ಹೈ ಆಗ್ಲಿಲ್ಲ ಅಂದ್ರೆ ನಿಮ್ ಎಂಟ್ರಿ ಆಗೋದಿಲ್ಲ ಅನ್ನೋ ತಿಳ್ಕೊಳ್ರಿ. ಇಲ್ಲ ಅಂದ್ರೆ ಮಾರ್ಕೆಟ್ ನಿಮಗೆ ಅರೌಂಡ್ 52,000 ವಾಪಸ್ ಬರ್ತಾನೆ ಅಂಡ್ ನೀವು ಈಸಿಲಿ ಟ್ರೇಡ್ ಗಳನ್ನ ಸಮಾಪ್ತಿ ಮಾಡಬಹುದು ಯೂಸಿಂಗ್ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್. ಸೊ ನಾಳೆಯ ಯೋಜನೆಯ ಪ್ರಕಾರ ಮಾರ್ಕೆಟ್ ಗ್ಯಾಪ್ ಡೌನ್ ಆದಪ್ಪ, ನೀವೇನ್ ಮಾಡ್ತೀರಿ, 52,000 ನಲ್ಲಿ ಕಾಲ್ ಪುಟ್ ಸೆಲ್ ಮಾಡ್ತೀರಿ. ಆಮೇಲೆ ಅದನ್ನ ಸ್ಟ್ರಾಡಲ್ ಕಂಪ್ಲೀಟ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಮೇಲೆಗಡೆ ಮತ್ತು ಕೆಳಗಡೆ 2 ಹೆಜ್ಜಸ್ ತಗೋತೀರಿ. ಅಂದ್ರೆ ಬೈ ಬೈಯಿಂಗ್ ದ 200 ಪಾಯಿಂಟ್ಸ್ ಅಬೌವ್, ಬೈ ಬೈಯಿಂಗ್ ದ 200 ಪಾಯಿಂಟ್ಸ್ ಬಿಲೋ. ಓಕೆ, ಹೆಜ್ಜಸ್ ತಗೊಳ್ತೀರಿ. ಐರನ್ ಫ್ಲೈ ಕನ್ವರ್ಟ್ ಆಗುತ್ತೆ. ಮಾರ್ಕೆಟ್ ಇನ್ ದ ಮಿಡಲ್ ರೇಂಜ್ ಒಳಗಡೆ ಕ್ಲೋಸ್ ಆದ್ರೆ ಈಸಿಲಿ ದುಡ್ಡು ಮಾಡ್ಕೊಂಡಿರ್ತೀರಿ. ಇನ್ನೊಂದು ಆಂಗಲ್ ಅಲ್ಲಿ ಏನ್ ಮಾಡಬಹುದು ಸರ್, ಹೈಯೆಸ್ಟ್ ಪಾಸಿಬಿಲಿಟಿ ನಮ್ಗೆ ಗೊತ್ತಿರೋದು 5400 ದಾಟೋದಿಲ್ಲ, ಕೆಳಗಡೆ ಇದು ಕೂಡ ದಾಟೋದಿಲ್ಲ. ನಾವೇನ್ ಪ್ಲೇ ಮಾಡಬಹುದಪ್ಪ, ಸ್ಟ್ರಾಂಗಲ್ ಪ್ಲೇ ಮಾಡಬಹುದು. ಓಕೆ, ಇದ್ರ ಮೇಲೆಗಡೆ ಇರುವ 52,500 600, ಓಕೆ, ಕೆಳಗಡೆ ಇರುವ 51,600 400 ಇವುಗಳನ್ನ ಸೆಲ್ ಮಾಡ್ತಾ ಅಡ್ಜಸ್ಟ್ಮೆಂಟ್ ಮಾಡ್ತಾ ಒಂದು 3 to 4% ಆಫ್ ಅವರ್ ಕ್ಯಾಪಿಟಲ್ ನಾವು ರೀಸ್ ಮಾಡೋಕೆ ಪ್ರಯತ್ನ ಪಡ್ತೀವಿ. ಈ ರೀತಿ OI ಡೇಟಾ ಕೂಡ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡಿ ವರ್ಕೌಟ್ ಮಾಡ್ತೀರಿ. ಲೆಟ್ ಅಸ್ ಗೋ ಟು ದ ಫಿನ್ ನಿಫ್ಟಿ. ಓಕೆ, ಫಿನ್ ನಿಫ್ಟಿ ಇವತ್ತು ಎಕ್ಸ್ಪೈರ್ ಆಯಿತು ಅಂಡ್ ಅರೌಂಡ್ ನಾವು ನಿನ್ನೆ ಡಿಸ್ಕಷನ್ ಮಾಡ್ದಂಗೆ 23,500 ರೌಂಡ್ ನಂಬರ್ ಸೈಕಾಲಜಿ ಮಾರ್ಕೆಟ್ ಲೂಸ್ ಆಯ್ತು. ಈ ರೀತಿ ರೌಂಡ್ ನಂಬರ್ ಸೈಕಾಲಜಿನ ಕಂಟಿನ್ಯೂ ತಲೆಯಲ್ಲಿ ಇಟ್ಕೊಂಡ್ರೆ ವರ್ಕೌಟ್ಸ್ ಅಂತೂ ಆಗಿ ಆಗ್ತದೆ. ಸೊ ಮೇಜರ್ ಸಪೋರ್ಟ್ ಅಂತೂ ಮಾರ್ಕ್ ಮಾಡಿದ್ದೆ, ದಟ್ ಈಸ್ ಅರೌಂಡ್ 23,400 ಲೆವೆಲ್. ಒಂದು ಸ್ಮಾರ್ಟ್ ಆಗಿರೋ ನಾನು ಏನ್ ಮಾಡ್ತೀನಿ, ಒಂದು ಲೈಟ್ ಆಗಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ಸಿ, ಮಾರ್ಕೆಟ್ ನಲ್ಲಿ ಎನ್ ಪ್ಯಾಟರ್ನ್ ತರ ಕಾಣ್ತಾ ಇದೆ. ಮಾರ್ಕೆಟ್ 1 ಹೋಲ್ಡ್ ಬ್ರೇಕ್, ದಿಸ್ ಕುಡ್ ಹ್ಯಾಪನ್ ಟುಮಾರೋ. ಸೊ ಮಾರ್ಕೆಟ್ 23,400 ಬ್ರೇಕ್ ಡೌನ್ ಆದ್ರೆ ಈಸಿಯೆಸ್ಟ್ ಸೆಟಪ್ ಇದೆ ಅಂಡ್ ದಟ್ ಈಸ್ ಆಲ್ಸೋ ಯು ಕ್ಯಾನ್ ಗೋ ಟಿಲ್ 23,200 ಲೆವೆಲ್. 200 ಪಾಯಿಂಟ್ ಟಾರ್ಗೆಟ್ ಮಾಡ್ಲಿಕ್ಕೆ ಇಲ್ಲಿ ಮಾರ್ಕೆಟ್ ನಿಮಗೆ ಅವಕಾಶ ಮಾಡಿಕೊಡ್ತದೆ ಇನ್ ಕೇಸ್ 23,400 ಮಾರ್ಕೆಟ್ ಕೆಳಗಡೆ ಹೋದ್ರೆ. ಇಲ್ಲ ಸಿಚುಯೇಷನ್ ಅಲ್ಲಿ ಮಾರ್ಕೆಟ್ ಹಂಗಾಗಿಲ್ಲ ಸರ್, 23,500 ಅಥವಾ 23,550 ಇಲ್ಲೆಲ್ಲ ಓಪನ್ ಆಗಿ ಟ್ರೈ ಮಾಡ್ತಾ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಈಸಿ ಅಂತೂ ಟ್ರೇಡ್ ಸಿಗೋದಿಲ್ಲ. ಬಿಕಾಸ್ ಮೇಲೆಗಡೆ ರೆಸಿಸ್ಟೆನ್ಸ್ ಇದೆ ಸರ್, ಆಲ್ರೆಡಿ ನಾವು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೇ ಕೂತ್ಕೊಂಡಿದೀವಿ ಅಂಡ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಮೂವ್ಮೆಂಟ್ ಆಗೋದಕ್ಕೂ ಏನ್ ಮಾಡ್ತಾರೆ, ಸೆಲ್ಲರ್ಸ್ ಬರ್ತಾರೆ. ಹಾರ್ಡ್ಲಿ ನೀವು ಸ್ಕ್ಯಾಲ್ಪ್ ಟ್ರೇಡ್ ಮಾಡ್ತಾ 10-15 ಪಾಯಿಂಟ್ ಗಳಿಸೋ ಬದಲು ಯು ಕ್ಯಾನ್ ಗೋ ಫಾರ್ ದಿಸ್ ಕೈಂಡ್ ಆಫ್ ಸಿಚುಯೇಷನ್. ಅಂದ್ರೆ ಇದ್ರ ಕೆಳಗಡೆ ಬ್ರೇಕ್ ಹೋದ್ರೆ ಚೆನ್ನಾಗಿರುವ ಸಿಚುಯೇಷನ್ ಸಿಗುತ್ತಾ ಅಥವಾ ಚೆನ್ನಾಗಿರೋ ಪ್ಲಾನ್ ಸಿಗುತ್ತಾ ಅನ್ನೋದನ್ನ ನೋಡ್ಕೋತೀರಿ. ಇಲ್ಲಿ ಆದ್ರೆ ಈಸಿ ಇಲ್ಲ ಅಂತ ಕಾಣ್ತಾ ಇದೆ ಅಂಡ್ ರೆಸಿಸ್ಟೆನ್ಸ್ ಗಳು ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡುತ್ತೆ. ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ನಮಗೆ ಹ್ಯೂಜ್ ಗ್ಯಾಪ್ ಅಪ್ ಕೊಟ್ಬಿಟ್ಟಿದಾನಪ್ಪ, ಅರೌಂಡ್ 23,600 ಆಸ್ಪಾಸ್ ಕೊಟ್ಟಿದ್ದಾನೆ ಅಂದ್ರೂ ಕೂಡ ಈಸಿ ಇಲ್ಲ ಸರ್. ಮಾರ್ಕೆಟ್ ನಲ್ಲಿ ಇಲ್ಲಿ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಇದೆ, ಇದನ್ನ ಬ್ರೇಕ್ ಮಾಡಿ ಹೈಯರ್ ಲೋ ಕೊಟ್ಟ ಅಂದ್ರೆ ನೋಡ್ಕೊಳ್ಳೋಣ. ಅಲ್ಲಿವರೆಗೂ ನೋ ಸರ್. ಇವತ್ತಾದಂಗೆ ಹ್ಯೂಜ್ ರೆಡ್ ಕ್ಯಾಂಡಲ್ ಓಪನಿಂಗ್ ಆಗಿ ಕಂಟಿನ್ಯೂಸ್ಲಿ ಮಾರ್ಕೆಟ್ ಕೆಳಗಡೆ ಬರಬಹುದು. ಓಕೆ, ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಸರ್, 23,400 ಅರೌಂಡ್ 100 ಪಾಯಿಂಟ್ಸ್ ಗ್ಯಾಪ್ ಡೌನ್. ಸೊ ಇದನ್ನ ಬ್ರೇಕ್ ಡೌನ್ ಆಗುವವರೆಗೂ ಕಾಯ್ತೀರಿ. ಅಂದ್ರೆ ನೀವು ಪ್ಯಾಟರ್ನ್ ಅಥವಾ ಪೊಸಿಷನ್ ಸೈಜಿಂಗ್ ಜಾಸ್ತಿ ಮಾಡ್ತೀರಿ ಅಥವಾ ಇಲ್ಲಿಂದ ನೀವು ಬಾಯಿಂಗ್ ಸಿಗುತ್ತೆ ಅಂದ್ರೆ ಸ್ಲೋ ಮೂಮೆಂಟ್ ಆಗೋ ಚಾನ್ಸ್ ಇರ್ತದೆ. ಎಸ್, ಡೂ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಬಟ್ ಮಾರ್ಕೆಟ್ ನಲ್ಲಿ ಸ್ಲೋ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡಬಹುದು ಬಿಕಾಸ್ ಸೆಲ್ಲರ್ಸ್ ಪ್ರೆಸೆನ್ಸ್ ಇದಾರೆ ಅಂತ ಈ ಇವತ್ತಿನ ಡೇದ ವರ್ಕೌಟ್ಸ್ ನೋಡಿದ್ರೆ ಗೊತ್ತಾಗ್ತದೆ. ಸೊ ಇಲ್ಲಿ ಮಾತ್ರ ಯಾವುದೇ ರೀತಿ ಆ ರೀತಿಯ ಸಪೋರ್ಟ್ಸ್ ಗಳು ಇಲ್ಲ, ಡೈರೆಕ್ಟ್ ಆಗಿ ಸಪೋರ್ಟ್ ಸಿಗೋದು 23,200 ಹತ್ರ. ಸೊ ಮಾರ್ಕೆಟ್ ಇಲ್ಲಿ ಪೊಸಿಷನ್ ಸೈಜಿಂಗ್ ಚೆನ್ನಾಗಿದೆ, ಇಲ್ಲಿ ಬೌಂಡ್ರಿಂದ ಬೈಯಿಂಗ್ ಮಾಡ್ತಾ ಪೊಸಿಷನ್ ಸೈಜಿಂಗ್ ಕಡಿಮೆ ಮಾಡಬೇಕು ಕಾಲ್ ಬೈ ಆದ್ರೆ. ಅಂಡ್ ಈ ಮಿಡಲ್ ಅಲ್ಲಿ ಸಿಕ್ಕರೆ ಆಲ್ಮೋಸ್ಟ್ ನೀವು ಅವಾಯ್ಡ್ ಮಾಡೋದು ಉತ್ತಮ ಅಥವಾ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಂಡು ನೋಡ್ರು ಡಿ ಇಲ್ಲ ಅಥವಾ ಸ್ಕ್ಯಾಲ್ಪ್ಸ್ ಗಳಾಗುತ್ತೆ. ಸೊ ಪ್ರೊಬಾಬಲಿ ಇಲ್ಲಿ ಓವರ್ ಟ್ರೇಡ್ ಝೋನ್ ಆಗುತ್ತೆ ನಿಮ್ದು ಮಾಡಿದ್ರೆ. ಸೊ ಬಿ ಕೇರ್ಫುಲ್ ಹಿಯರ್. ಸೊ ಎನಿವೆ ಓಪನ್ ಇಂಟ್ರೆಸ್ಟ್ ಕೂಡ ಇವತ್ತು ನೋಡೋದು ಉಪಯೋಗ ಇಲ್ಲ ಬಿಕಾಸ್ ಇವತ್ತು ಇದ್ರದ್ದು ಎಕ್ಸ್ಪೈರಿ ಕೂಡ ಆಗಿದೆ.
ಓಕೆ, ಎನಿವೆ ಇದ್ರೊಳಗೆ ಏನೇ ನಾವು ಡಿಸ್ಕಷನ್ ಮಾಡಿದ್ವಿ, ಓಕೆ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಒಳಗಡೆ ಅವನ್ನೆಲ್ಲ ನಾವೇನ್ ಮಾಡ್ತೀವಿ ಬ್ರೀಫ್ ಆಗಿ. ಇನ್ ಕೇಸ್ ಚೇಂಜಸ್ ಇದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಇವು ನಾಳೆಯಿಂದ ಆಕ್ಟಿವ್ ಇರುತ್ತೆ ಟೆಲಿಗ್ರಾಮ್ ಗ್ರೂಪ್. ಬಿಕಾಸ್ ಆಫ್ 2 ದಿನದ ಒಂದು ಇಂಪಾರ್ಟೆಂಟ್ ಕೆಲಸಗಳಿದ್ವು, ಅದಕ್ಕೆ ಅಪ್ಡೇಟ್ ಇರಲಿಲ್ಲ. ನಾಳೆಯಿಂದ ಅಪ್ಡೇಟ್ ಇರುತ್ತೆ. ಅಂಡ್ ಇನ್ ಕೇಸ್ ನಿಮ್ಗೆ ಡೌಟ್ಸ್ ಕೂಡ ಇದ್ರೆ ಏನ್ ಮಾಡ್ತೀರಿ, ಫೋನ್ ಹಚ್ತೀರಿ ಅಥವಾ ವಾಟ್ಸ್ಆಪ್ ಮಾಡಿ ನನಗೆ ಕ್ವೆಶನ್ಸ್ ಮಾಡ್ತೀರಿ. ಎನಿವೆ, July 10 ಇಸ್ ಅ ಡೇಟ್ ವಿಚ್ ಇಸ್ ವಿ ಆರ್ ಗೋನ್ ಟು ಸ್ಟಾರ್ಟ್ ಅ ನ್ಯೂ ಕ್ಲಾಸ್, ದಟ್ ಇಸ್ ಬ್ಯಾಚ್ ನಂಬರ್ 6. ಇದಾದ್ಮೇಲೆ ಕಮ್ಮಿ ಅಂದ್ರೂ 2 ರಿಂದ 2.5 ತಿಂಗಳು ಯಾವುದೇ ಕ್ಲಾಸ್ ನ ಕಂಡಕ್ಟ್ ಮಾಡ್ತಾ ಇರೋದಿಲ್ಲ. ಬಿಕಾಸ್ ನನ್ನ ಈ ಬ್ಯಾಚ್ ಎಕ್ಸ್ಪರ್ಟೆನ್ಸಿ ಮಾಡೋದು ನನ್ನ ಕರ್ತವ್ಯ ಆಗಿರ್ತದೆ. ಇನ್ ಕೇಸ್ ನಿಮ್ಗೆ ಇಷ್ಟ ಆದ್ರೆ ನೀವೇನಾಗ್ಬೋದು, ಕೆಳಗಡೆ ಕೋರ್ಸ್ ಡೀಟೇಲ್ಸ್ ಇದೆ, ತಡ ಮಾಡಿದ್ರೆ ನಿಮ್ಮಿಷ್ಟ. ಬಿಕಾಸ್ ಇನ್ ಕೇಸ್ ಸೀಟ್ಸ್ ಫುಲ್ ಆದ್ರೆ ಕೂಡ ನಿಮಗೆ ಪ್ರಾಬ್ಲಮ್ಸ್ ಆಗ್ಬೋದು. ಬಿಕಾಸ್ ಮೋಸ್ಟ್ ಆಫ್ ಜನ ಏನ್ ಮಾಡ್ತಾರೆ, ಕ್ಲಾಸ್ ಶುರು ಆದ್ಮೇಲೆ ನಾನು ಜಾಯ್ನ್ ಆಗ್ತೀನಿ ಅಂತ ಬರ್ತಾರೆ, ಬಟ್ ಯಾರು ಜಾಯ್ನ್ ಆಗೋದಿಲ್ಲ. ಬಿಕಾಸ್ ಆಫ್ ದೇರ್ ಮೆಂಟಾಲಿಟಿ ಆಫ್ ಇಶ್ಯೂ ದಟ್ ಐ ಕೆನಾಟ್ ಕಮ್ ಟು ದಿಸ್ ಕ್ಲಾಸಸ್, ಅಂದ್ರೆ ಅವ್ರ ಟೈಮಿಂಗ್ ಸೆಟ್ ಆಗಿರೋದಿಲ್ಲ. ಸೊ ಆ ರೀತಿ ಮಾಡ್ಕೊಳ್ಳಿಕ್ ಹೋಗ್ಬಿಟ್ಟು ಈ ಅವಕಾಶಗಳಿದ್ರೆ ಯೂಸ್ ಮಾಡ್ಕೊಳ್ರಿ, ಜಾಯ್ನ್ ಆಗ್ರಿ, ನಿಮ್ಮಿಷ್ಟ. ಬಿಕಾಸ್ ವಿ ಆರ್ ಗೋನ್ ಟು ಮೇಂಟೈನ್ ಇಟ್ಸ್ ಫಾರ್ ದ ಲೈಫ್ ಟೈಮ್ ಮಾರ್ನಿಂಗ್ ಸೆಷನ್ ಅಂಡ್ ಕಂಟಿನ್ಯೂಸ್ಲಿ ಲೈವ್ ಟ್ರೇಡಿಂಗ್ಸ್ ವಿತ್ ಅವರ್ ಕ್ಲಾಸ್ ಮೆಂಬರ್ಸ್. ಅದಕ್ಕೋಸ್ಕರ ಕೆಲವೊಮ್ಮೆ ನಿಮ್ಮ ಟೆಲಿಗ್ರಾಮ್ ನಲ್ಲೂ ಕೂಡ ಅಪ್ಡೇಟ್ಸ್ ಇರೋದಿಲ್ಲ. ಎನಿವೆ, ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.